ಈಗ ಹತ್ಲಿಕತ್ತ ನೋಡಲ್ಲಿ ಮೇಲೆ. ಹಾಂ ಮ್ಯಾಲೆ ಅದು ನಾವು ಅಂದ್ಕೊಂಡ್ವಿ ಮೇಲಿಂದ ಅದನ್ನು ಸಹಿತ ಅಂದ್ರೆ ಗ್ರೇಟ್ ಅಲ್ಲ. ನಿಮಗೆ ಕಾಣ್ತದ ಅಲ್ಲಿ ಅಲ್ಲಿ ಹತ್ತಿದವನು ಆ ಧ್ವಜ ತೆಗೆದ್ರು. ಶೋಭನ ಕೃತ್ ನಾಮ ಸಂವತ್ಸರದ ಕೊನೆಯ ಧ್ವಜ ಅದು. ಇನ್ನು ಶುರುವಾಗುವ ಹೊಸ ಸಂವತ್ಸರದ ಹೊಸ ಧ್ವಜವನ್ನು ಇನ್ಮೇಲೆ ಹಾರಿಸ್ತಾರೆ. ಕ್ರೋಧಿ ನಾಮ ಸಂವತ್ಸರ, ಕ್ರೋಧಿ ನಾಮ ಸಂವತ್ಸರದ ಧ್ವಜವನ್ನು ಹಾರಿಸ್ತಾರೆ. ಸೂರ್ಯ ನೀವೇ ಹಿಡೀರಿ ಅಳಗಾಡ್ಲಿಕ್ಕೆ ಕೈ ನೋಡ್ರಿ ನೀನು ಹೆಂಗ್ರಿ ಏನ್ರಿ ಮತ್ತೆ ಹಿಂಗೆ ಹಾರ್ಲಿಕ್ಕತ್ತಿತ್ತಲ್ಲ ಅದು. ಅಮ್ಮ ಇಲ್ಲಿ ನೋಡ ಜಗನ್ನಾಥನ್ ನೋಡು, ಸೂರ್ಯನ್ ನೋಡು, ಅಲ್ಲಿ ನೋಡು ಸೂರ್ಯ ನೋಡು, ಇಲ್ಲಿ ಇಲ್ಲಿ ಕರೆಕ್ಟ್ ಇಲ್ಲಿ ಅಲ್ಲಿ ನೋಡ್ರಿ ಸೂರ್ಯನ್ ಸ್ವಲ್ಪ ಹಿಂಗೆ ಸೈಡಿಗೆ ತೊಗೊಂಡು ಹಾಂ ಇಲ್ಲಿ ನೋಡ್ರಿ. ಧ್ವಜದ ಬದಲಾವಣೆ ನಡೆದದ ಜಗನ್ನಾಥಪುರಿಯಲ್ಲಿ. ಸರಿಯಾಗಿ 5 ಗಂಟೆಗೆ ಪ್ರತಿ ದಿನವೂ ಈ ಒಂದು ಕಾರ್ಯ ಜರುಗ್ತದ. ಹಳೆ ಧ್ವಜವನ್ನು ಸುತ್ತಕೊಂಡು ಕೆಳಗಿಳಿಲಿಕತ್ತಾರ. ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಕಾಣ್ತದ. ನೋಡ್ರಿ ಹೆಂಗಿಳಿತಾರೆ. ಅವ್ರಿಗೆ ಅದೊಂಥರ ಇದ್ರೊಳಗೆ ನಡೆದಂಗೆ ಯಾರಿಗೆ ಗೊತ್ತು. ಯಪ್ಪ ಗ್ರೇಟ್ ಅಲ್ಲ. ಹಾಂ ಹೌದು. ಸೂರ್ಯನ್ ನೋಡಿದ್ಯಾ? ಸೂರ್ಯನ ಪಕ್ಕಕ್ಕೆ ಜಗನ್ನಾಥ ಇದ್ದ ನೋಡಲ್ಲಿ, ನೋಡೋದು ಇಲ್ಲಿ ಇಲ್ಲಿ ಕರೆಕ್ಟ್ ಹಿಡಿದು ನಮ್ಮ ಅಲ್ಲಿ ಸೂರ್ಯದೇವರು. ಸೂರ್ಯ ಇದ್ದಾನ ಜಗನ್ನಾಥ ಧ್ವಜ ಇಲ್ಲದ ಜೆಂಡ ಜೆಂಡ ಇಲ್ಲದ ಸರ್ವತ್ರ ಜೆಂಡ ಎಲ್ಲಿ ಜಯ ಜಗನ್ನಾಥ್, ಜಯ ಜಗನ್ನಾಥ್, ಜಯ ಜಗನ್ನಾಥ್ ಅಂತ ಹೇಳ್ತಾ ಇದ್ದಾರೆ. ಮೇಲ್ಗಡೆ ಹೋಗಿ ಧ್ವಜ ಹಾರಿಸಲಾಗಿದೆ, ಬದಲಾವಣೆ ಮಾಡಿ. ಅಲ್ಲಿ ಮತ್ತೆ ದೀಪ ಒಳಗಲ್ಲಿ ದೀಪ ಹಚ್ಚಾರ, ಆರತಿ ಮಾಡ್ತಾರೆ. ಹೌದು, ನಿಮ್ಗೆ ಕಾಣಲಿಲ್ಲ ಕಾಣ್ಲಿಕ್ಕತ್ತದ. ಜಗನ್ನಾಥ ಸಿನಾರಿಸ್ಟ್ಗಳನ್ನ ಯಾವ್ದಿದೆ ತೊಗೊಂಡು ಇಳಿಲಿಕತ್ತಾರ. ಅಲ್ಲಿ ಮ್ಯಾಲೆ ಚೇಂಜ್ ಮಾಡಿಲ್ಲ ಅನ್ನಿಸ್ತದೆ, ಇನ್ನು ಚೇಂಜ್ ಮಾಡಿಲ್ಲ ಅನ್ನಿಸ್ತದೆ. ಈಗ ಚೇಂಜ್ ಮಾಡ್ಲಿಕತ್ತಾರ ನೋಡು, ಹತ್ತ ನೋಡಿ ಈಗ ಅವ್ನ ಮ್ಯಾಲೆ. ಅಲ್ಲ ಮಾಡಿಲ್ವಾ ಇದು ಎಲ್ಲ ಕೆಂಪು ಹಳದಿ ಇದು
ಅದು ಚೇಂಜ್ ಮಾಡಿದ್ರು. ನಾನು ಹಾರುವುದು ಅದೊಂದು. ಬೇಡ ಇರಲಿ, ಕೈ ಸಪೋರ್ಟ್. ಬರೀ ಅಷ್ಟೇ ಅಂತ ಜನರಿಗೆ ಇದಾಗ್ತದೆ. ಅವೇನಿಲ್ಲ, ಹಾರಿದ್ವಲ್ಲ ಕೆಳಗಡೆ ಹಾರಾವಲ್ರಿ, ಕೆಳಗಡೆ ಬಿಟ್ಟಾರಲ್ಲ ಅವನಿಷ್ಟು ಚೇಂಜ್ ಮಾಡಿದ್ರು. ಆ ಮ್ಯಾಲಿಂದ ಹಾಳ್ದಿದ್ದು ಏನು ಮಾಡ್ತಾರೇನೋ. ಹಾಂ ಹಾಂ ಹತ್ತಿದ್ರು. ಝೂಮ್ ಮಾಡಿ, ಝೂಮ್ ಲಾಸ್ಟ್ ಅದು. ಮ್ಯಾಲೆ ಹತ್ತಿದ್ರು, ಫುಲ್ ಝೂಮ್ ಮಾಡಿ. ಚಂದ್ರಪುರ ತನಕ ಹೋಗೋದಲ್ಲ ಮೊಬೈಲ್. ಎಲ್ಲಿ ನೋಡ್ರಿ ಏನು ಮಾಡಿ ಸರ್ವತ್ತ ನೋಡು ಜೆಂಡ ಅಲ್ಲಿ ಮೇಲೆ ನೋಡು ಪಕ್ಷಿ ಮತ್ತೆ ಜೆಂಡ ತೆಗಿತಾರೆ ಈಗ ಅಲ್ಲಿ. ಧ್ವಜವನ್ನು ತೆಗೆದು ಬೇರೆ ಧ್ವಜವನ್ನು ಹಾಕ್ತಾ ಇದ್ದಾರೆ. ಝಂಡ ನೋಡಲಿ. ಕೆಂಪದ ಹಾಕಿದ್ರು ನೋಡಿ ಇವತ್ತು, ಕೆಂಪದ ಹಾಕಿದ್ರು ಇವತ್ತು. ಶಿವ ನೋಡಲ್ಲಿ ಶೋಭನಾ ಕೃತ್ ನಾಮ ಸಂವತ್ಸರದ ಕೊನೆಯ ಧ್ವಜ ಅದಾಗಿತ್ತು ಹಳದಿ ಕಲರ್ದು. ಈಗ ಕೆಂಪು ಕಲರಿನ ಒಂದು ಧ್ವಜವನ್ನು ಏರಿಸ್ಲಿಕ್ಕತ್ತಾರ. ಹೊಸ ವರ್ಷದ ಹೊಸ ಧ್ವಜ
ಸರ್ ಮಾಡ್ತಾ ನೋಡಲ್ಲಿ जय जगन्नाथ। जय जगन्नाथ, जगन्नाथ महाराज की। ಜಯ ಜಗನ್ನಾಥ್. ಈ ಸುಂದರವಾದಂತಹ ಬಾವುಟವನ್ನು ನೋಡ್ರಿ, ಎಷ್ಟು ವಿಶೇಷವಾಗಿದೆ ಅಂತಂದರೆ ಸಾತ್ವಿಕ ಬಣ್ಣ. ಇವತ್ತಿನ ಬಣ್ಣ ಸಾತ್ವಿಕ ಬಣ್ಣ. ಈ ಸಾತ್ವಿಕ ಬಣ್ಣದ ಬಾವುಟವನ್ನು ವಿಶೇಷವಾಗಿ ಜಗನ್ನಾಥನ ಶಿಖರದ ಮೇಲೆ ಹಾರಿಸಿದ್ದಾರೆ. ಕ್ರೋಧಿನಾಮ ಸಂವತ್ಸರದ 2ನೆಯ ದಿನ ಇದಾಗಿದೆ. ಬಹಳ ವಿಶೇಷವಾಗಿ ಕಾಣ್ತಾ ಇದ್ದಾನೆ ಜಗನ್ನಾಥ. ಡೈರೆಕ್ಟಾಗಿ ನೋಡಿದರೆ 2 ಕಣ್ಣು ಸಾಲುವುದಿಲ್ಲ, ಅಷ್ಟು ವಿಶೇಷವಾಗಿದೆ ಮಂದಿರ, ಬಾವುಟ, ಅದರ ರಚನೆ ಇದೆಲ್ಲವೂ ಕೂಡ ಬಹಳ ವಿಹಂಗಮವಾಗಿದೆ. ಎಲ್ಲಿ ಕಣ್ಣು ಚಾಚ್ತೇವೆ, ಎಲ್ಲಿ ನೋಟವನ್ನು ನೋಡ್ತೇವೆ, ಅಲ್ಲೆಲ್ಲೂ ಕೂಡ ಭಗವಂತನ ನಾಮಸ್ಮರಣೆ, ಅವನ ನಿರಂತರ ದರ್ಶನಕ್ಕಾಗಿ ಭಕ್ತರ ಆಗಮನ, ಆ ಪರಮಾತ್ಮನ ರಥೋತ್ಸವಾದಿಗಳೆಲ್ಲವೂ ಕೂಡ ಈಗ ಜೂನ್ ಜುಲೈ ತಿಂಗಳಲ್ಲಿ ಬರ್ತಾ ಹೋಗ್ತದೆ. ಜಗನ್ನಾಥ ರಥಯಾತ್ರಾ ಅಂಥೇಳಿ ಆ ರಥಯಾತ್ರೆಗೆ ಹೊಸ ರಥದ ನಿರ್ಮಾಣದ ಕಾರ್ಯವೂ ಕೂಡ ಪ್ರಾರಂಭವಾಗಿದೆ. ಈ ಜಗನ್ನಾಥ ಇಡೀ ಜಗತ್ತಿಗೆ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಅವನಲ್ಲಿ ಪ್ರಾರ್ಥಿಸ್ತಾ, ಸಾತ್ವಿಕವಾದಂತಹ ಬಣ್ಣದಿಂದ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಸಾತ್ವಿಕ ಗುಣಗಳು ಇನ್ನೂ ಪ್ರಚುರವಾಗಲಿ, ವಿಶೇಷವಾಗಿ ಜಗನ್ನಾಥ ದೇವರ ಅನುಗ್ರಹ ನಮಗೆಲ್ಲರಿಗೂ ಕೂಡ ಆಗಲಿ ಅಂತನ್ನುವ ಪ್ರಾರ್ಥನೆಯನ್ನು ನಾವು ಇವತ್ತಿನ ದಿವಸ ವಿಶೇಷವಾಗಿ ಮಾಡಿದ್ವಿ. ಜಗನ್ನಾಥನ ಮಹಿಮೆ, ನಾನಲ್ಲಿ ಒಬ್ರಿಗೆ ಕೇಳಿದೆ, ಏನು ಸ್ವಲ್ಪ ಮಹಿಮೆ ಹೇಳ್ರಿ ಜಗನ್ನಾಥನದ್ದು ಅಂಥೇಳಿ. ಅವ್ರು ಹೇಳಿದರು, ಜಗನ್ನಾಥನ ಬಗ್ಗೆ ಏನು ಹೇಳಬೇಕ್ರಿ ಅಂತ ಕೇಳಿದರು. ಜಗತ್ತಿಗೆ ನಾಥ ಒಡೆಯ ಅವನ ಬಗ್ಗೆ ಏನು ಹೇಳಬೇಕು ಅಂತ ಕೇಳಿದರು. ಆದ್ದರಿಂದ ಅಷ್ಟು ವಿಶೇಷವಾಗಿರ್ತಕ್ಕಂಥ ಅವನ ಸನ್ನಿಧಾನ ಬಂದು ದರ್ಶನ ಮಾಡಿಕೊಂಡವರಿಗೆ ಮಾತ್ರ ಅದರ ಮಹತ್ವ ಗೊತ್ತಾಗ್ತದೆ. ಇಲ್ಲಾಂದ್ರೆ ಸುಮ್ಮನೆ ವಿಡಿಯೋ ನೋಡೋದ್ರೊಳಗೆ ಅಲ್ಲೇ ದೂರ ಕೂತು ಎಲ್ಲೋ ಜಯ ಜಗನ್ನಾಥ್ ಅನ್ನೋದ್ರಿಂದ ಗೊತ್ತಾಗೋದಿಲ್ಲ. ಇಲ್ಲಿ ಬಂದು ಒಂದು ಸತ ಅವನ ದರ್ಶನ ಮಾಡ್ಕೊಂಡ್ವಿ ಅಂತಂತಂದ್ರೆ ಕೈ ಮುಗಿದು ಆವಾಗ ಅವನ ನಿಜವಾದಂಥ ಹಿರಿಮೆ, ಗರಿಮೆ, ಅವನ ದರ್ಶನ ಮಾಡಿಕೊಂಡಂತಹ ಒಂದು ಸಾರ್ಥಕ್ಯ ಇದೆಲ್ಲವೂ ಕೂಡ ನಮಗೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಅಷ್ಟು ವಿಶೇಷವಾಗಿರ್ತಕ್ಕಂತಹ ಜಗನ್ನಾಥ ದೇವರ ಬಾವುಟದ ದರ್ಶನ, ಇವತ್ತಿನ ಬಣ್ಣ ಸಾತ್ವಿಕ.